ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರ್ 7 ಪೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಲೀವ್ಲೆಸ್ ಇರೋಂತ ಬ್ಲೌಸ್ ಬ್ಯಾಕ್ ಈ ತರ ಇದು ಬ್ಯಾಕ್ ಯಾವ್ದಾದ್ರು ಶೇಪ್ ಇಟ್ಕೋಬಹುದು. ಅದ್ರ ಮೇಲ್ಗಡೆ ಲೂಪ್ ಬಟನ್ ಬಂದು ಇಲ್ಲಿ ವಿ ನೆಕ್ ಬಂದಿರುವಂತ ಬ್ಲೌಸ್. ಫ್ರಂಟ್ ಅಲ್ಲಿ ಇದೇ ತರ ಸೇಮ್ ವಿ ನೆಕ್ ಬಂದು ಪ್ಯಾಡ್ ವಿ ನೆಕ್ ಇರುವಂತ ಬ್ಲೌಸ್ ನ ಯಾವ ತರ ಕಟ್ ಮಾಡ್ಕೋಬೇಕು, ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಎಷ್ಟು ಬ್ರಾಡ್ ಇಟ್ಕೋಬೇಕು, ಯಾವ ತರ ಒನ್ ಸೈಡ್ ಶೋಲ್ಡರ್ ನ ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ಮಾರ್ಕ್ ಮಾಡ್ತಾ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ರೀತಿ ಬಂದಿರುವಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಮಾತಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ಅದೇ ರೀತಿ ಆತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಅಲ್ಲಿ ಹೇಳಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಹೇಳಿ, ಇಲ್ಲ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಮಾಡಿ. ಖಂಡಿತವಾಗ್ಲೂ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ಹೆಲ್ಪ್ ಅನ್ನೋದು ಮಾಡ್ತೀನಿ. ಎಷ್ಟು ಶೋಲ್ಡರ್ ಎಷ್ಟು ಡೀಪ್ ಯಾವ ತರ ಇಟ್ಕೋಬೇಕು ಅನ್ನೋದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದು, ಇಲ್ಲ ಸರ್ ನಾವು ಲೈವ್ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕಿಲ್ಲ ಅಲ್ಲೇ ಬಂದು ನೋಡ್ಬೇಕು ಅನ್ನೋರ್ಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ, ನಿಮ್ಗೆ ಅಂತ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ಬಂದು ನಿಮ್ ಮುಂದೆನೆ ಕಟ್ ಮಾಡ್ಕೊಡ್ತೀನಿ ಒಂದು ಕಟಿಂಗ್ ನ. ಅದನ್ನ ನೋಡಿ ಕಲಿಯಕ್ಕೆ ಆಗಿರ್ಬೋದು, ಇಲ್ಲ ನಿಮ್ ಮನೇಲಿ ಎತ್ಕೊಂಡೋಗಿ ಮಾರ್ಕ್ ಮಾಡಿ ಅದ್ಮೇಲೆ ಇಟ್ಟು ನೋಡಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಏನಿಲ್ಲ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಆಲ್ರೆಡಿ ಹೆಚ್ಚು ಕಮ್ಮಿ 400 ವಿಲೇಜ್ ಮೇಲೆನೆ ಮಾಡಿದ್ದೀನಿ, ಅದ್ರಲ್ಲಿ ನೀವು ನೋಡ್ಕೋಬಹುದು. ಎಲ್ಲಾನು ಫ್ರಾಕು ಗೌನ್ಸ್ ಎಲ್ಲಾನು ಮಾಡಿದೀನಿ, ಅಂಬ್ರೆಲಾ ಕಟಿಂಗು ಪ್ರತಿಯೊಂದನ್ನು ಮಾಡಿದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಇನ್ನೂ ಅಪ್ಡೇಟ್ ಆಗಿ ಹೊಸ ಹೊಸ ಟ್ರೆಂಡಿಂಗ್ ಇರುವಂತ ಬ್ಲೌಸ್ ಗಳನ್ನು ಆಲ್ರೆಡಿ ಮಾಡಿದೀನಿ, ಇನ್ನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ಜಾಸ್ತಿ ಮಾತಾಡಬೇಡಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಲೀವ್ಲೆಸ್ ಫ್ರಂಟ್ ವಿ ನೆಕ್ ಇರುತ್ತೆ, ಬ್ಯಾಕ್ ಈ ತರ ಬಂದು ಲುಕ್ ಬಟನ್ ಇದ್ದು ಸ್ವಲ್ಪ ಓಪನ್ ಮಾಡಿ, ಇಲ್ಲಿ ಉಕ್ಸ್ ಬರುತ್ತೆ. ಉಕ್ಸ್ ಬರೋ ಜಾಗದಲ್ಲಿ ಒಂದು ಎಷ್ಟು ಬರುತ್ತೆ ಅಷ್ಟು ಪೋಟ್ಲಿ ಬಟನ್ ಇಕ್ಬಿಟ್ಟು ಉಕ್ಸ್ ಕಾಣಿಸ್ದಿರ ಶೋ ತರ ಮಾಡಿ ಕಟ್ ಮಾಡ್ತಾ ಇದೀವಿ. ಪ್ರಿನ್ಸಸ್ ಕಟ್ ಇರುತ್ತೆ, ಪ್ಯಾಡ್ ಇರುತ್ತೆ. ಪ್ಯಾಟರ್ನ್ ಈ ತರ ಬರ್ಕೊಂಡಿದ್ದೀನಿ. ಕಸ್ಟಮರ್ ಕಳಿಸಿದ್ರೆ ನೋಡಿ ಈ ತರ ಫೋಟೋ ಕಳಿಸಿದ್ರು, ಅದನ್ನ ನಾನು ಈ ತರ ಬರ್ಕೊಂಡಿದ್ದೀನಿ. ಓಕೆನಾ, ಮೆಜರ್ಮೆಂಟ್ ಎಲ್ಲ ನಾರ್ಮಲ್ ಬರ್ಕೊಂಡಿರ್ತೀನಿ ನೋಡಿ, ಪೆನ್ನಲ್ಲಿ ಈ ತರ ಬರ್ಕೊಂತೀನಿ. ಫ್ರಂಟ್ ವಿ ನೆಕ್, ಬ್ಯಾಕ್ ಲೂಪ್ ಬಟನ್, ಉಕ್ಸು ಈ ತರ ಬರ್ಕೊಂಡು ಮೆಜರ್ಮೆಂಟ್ ಈ ತರ ಬರ್ಕೊಂಡಿದ್ದೀನಿ. ನಮ್ಗೆ ಬಟ್ಟೆ ಬಂದು ಬ್ಲೌಸ್ ಪೀಸು ಈ ತರ ಇದೆ. ಇದರಲ್ಲಿ ಸಿಲ್ವರ್ ಅಲ್ಲಿ ಪೈಪಿಂಗ್ ಮಾಡಿ ಸಿಲ್ವರ್ ಅಲ್ಲಿ ಪುಡ್ಲಿ ಬಟನ್ ಮಾಡಬೇಕು. ಆ ಸ್ಲೀವ್ಲೆಸ್ ಇರುವಂತ ಬ್ಲೌಸ್ ನ ಬ್ಯಾಕ್ ಅಲ್ಲಿ ಎತ್ಕೊಂಡಿರ ಯಾವ ತರ ಕಟ್ ಮಾಡ್ಕೋಬೇಕು, ಫ್ರಂಟ್ ಅಲ್ಲಿ ಎತ್ಕೊಂತೀರ ಯಾವ ತರ ಮಾಡಬೇಕು, ಮತ್ತೆ ನೆಕ್ ಲೂಸ್ ಬರ್ದ್ರೆ ಏನ್ ಮಾಡ್ಬೇಕು, ಮತ್ತೆ ಸ್ಲೀವ್ಲೆಸ್ ಇದ್ದಾಗ ಶೋಲ್ಡರ್ ಒನ್ ಸೈಡ್ ಎಷ್ಟು ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಸ್ಲೀವ್ಲೆಸ್ ಆಗಿರೋದ್ರಿಂದ ಸ್ಲೀವ್ಸ್ ಕಟ್ ಮಾಡಿಲ್ಲ. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನೋಡಿ, ಲೆಂತ್ 14 ಇದೆ, 14 ಹಾಕೊಂಡಿದ್ದೀನಿ. ಈ ಕಡೆ ಒಲೆಕ್ ಮಾರ್ಜಿನ್ ಹಾಕೊಂಡಿದ್ದೀನಿ, ಈ ಕಡೆ ಒಲೆಕ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಹಾರ್ಮಲ್ ಅಂದಾಜಾಗ 6 ಇಟ್ಕೊಂಡಿದ್ದೀನಿ. ಇವರು ಬ್ಯಾಕ್ ಡಿಪ್ ಜಾಸ್ತಿ ಹಾಕ್ತಾರೆ, 11 ಇಂಚ್ ಬೇಕು ಅಂದ್ರು, ಅದಕ್ಕೆ 11 ಇಂಚ್ ಹಾಕೊಂಡಿದ್ದೀನಿ. ಸೇಮ್ ಹಂಗೆ ಹಿಂಗ್ ಮುಂದಕ್ಕೆ ಬಂದ್ರೆ ಬ್ಲೌಸ್ ಸ್ವಲ್ಪ ಮೇಲೆ ಕೆಳಗಡೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಕಡೆ ಸೇಮ್ ಇಲ್ಲೂ ಹಾಕೊಂಡಿದ್ದೀನಿ. ಅದಾದ್ಮೇಲೆ ನಮ್ಮ ಸ್ಟೈಲ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ವೇಸ್ಟ್, ನೆಕ್ ಬ್ರಾಡು, ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್, ಶೋಲ್ಡರ್ ಈ ತರ ಹಾಕೊಂತೀವಿ. ಅದೇ ರೀತಿ ವೇಸ್ಟ್ 32 ಇಂಚ್ ಇದೆ. ಎಷ್ಟು? 32 ಇಂಚ್ ಇದೆ. 32ರಲ್ಲಿ 4 ಭಾಗ ಮಾಡಿದಾಗ ಡಿವೈಡೆಡ್ ಬೈ 4 ಮಾಡಿದಾಗ ನಮ್ಗೆ ಬರುತ್ತೆ 8 ಇಂಚ್ ಬರುತ್ತೆ. ಆ 8 ಇಂಚ್ ನ ಇಲ್ಲಿ ಇಟ್ಕೊಂತೀವಿ, ಯಾಕಂದ್ರೆ ಫ್ರಂಟ್ಗೆ ಇದು 2 ಲೇಯರ್ ನೋಡಿ, ಈ ತರ ಫ್ರಂಟ್ ಲೆಫ್ಟ್ ಗೊಂದು ರೈಟ್ ಗೊಂದು, ಬ್ಯಾಕ್ ಅಲ್ಲಿ ಫುಲ್ ಬರುತ್ತೆ, ಫ್ರಂಟ್ ಅಲ್ಲಿ ಫುಲ್ ಬರುತ್ತಲ್ಲ, ಅದರಿಂದ ಡಿವೈಡೆಡ್ ಬೈ 4 ಮಾಡಾಗ ನಮ್ಗೆ ಅದೇ 8 ಇಂಚ್ ಹಾಕೊಂಡಿದ್ದೀನಿ. ಡಾಟ್ ಮಾರ್ಜಿನ್ ಹಾಕೊಂಡಿದ್ದೀನಿ, ಮತ್ತೆ ಇಲ್ಲಿ ಡಾಟ್ಗೆ ಬಿಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಚೆಸ್ಟ್ 35 ಅಂಡ್ ಅಪ್ಪರ್ ಚೆಸ್ಟ್ 37 ಇದೆ. ನಾವು ಎರಡಕ್ಕೂ ಮಿಡಿಲ್ ಆಗಿ 36 ಇಟ್ಕೊಳ್ಳೋಣ. ಅದಾದ್ಮೇಲೆ ಬ್ರಾಡ್ ಏನಿಲ್ಲ, ಇದಕ್ಕೆ ಸುಮ್ಮನೆ ಹಾಕೊಳ್ಳೋಣ. ಇವ್ರದ್ದು ಫುಲ್ ಶೋಲ್ಡರ್ ಬಂದ್ಬಿಟ್ಟು 15 ಇಂಚ್ ಇದೆ. ನಮ್ಗೆ ಸ್ಲೀವ್ಲೆಸ್ ಬ್ಯಾಕ್ ಅಲ್ಲಿ ಲೂಪ್ ಬಟನ್ ಇದೆ, ಅದಕ್ಕೋಸ್ಕರ ಏನ್ ಮಾಡಬೇಕು, ನಾವು 14 ಇಂಚ್ ಅನ್ನೋದು ಇಟ್ಕೊಳ್ಳೋಣ. ಅದೇ ಸ್ಲೀವ್ಸ್ ಇದ್ರೆ ಏನ್ ಮಾಡ್ತಾ ಇದೀವಿ, 15 ಇಟ್ಕೋಬೇಕು. ಏನಕ್ಕೆ ಅಂದ್ರೆ ಇಲ್ಲಿ ಹಾರ್ಮಲ್ ಜಾಯಿಂಟ್ ಅನ್ನು ಬರುತ್ತೆ. ಅದೇ ಸ್ಲೀವ್ಲೆಸ್ ಇದ್ರೆ ಇಲ್ಲಿ ಇದು ನೆಕ್ ಶೋಲ್ಡರ್ ಬೋನ್ ಇಂದ ಸ್ವಲ್ಪ ಈ ಕಡೆನೆ ಇರಬೇಕು, ಯಾಕಂದ್ರೆ ಸ್ವಲ್ಪ ಶೋ ಟ್ರೆಂಡಿ ಆಗಿ ಸ್ವಲ್ಪ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಅದನ್ನ ಈ ಕಡೆನೆ ಇಟ್ಕೋಬೇಕು, ಅದಕ್ಕೋಸ್ಕರ. ಆಯ್ತಾ. ಅದಾದ್ಮೇಲೆ ನೆಕ್ ಬ್ರಾಡ್ ಒಂದ್ ಸೈಡ್ ಇವರು ಏನೇನ್ ಹೇಳಿದ್ದಾರೆ, 1.5 ಬೇಕು ಅಂತ ಹೇಳಿದ್ದಾರೆ ನೋಡಿ. ಒಂದ್ ಸೈಡ್ ಚಿಕ್ಕದಾಗಿ ಬರುತ್ತಲ್ಲ ಈ ಶೋಲ್ಡರ್, 1.5 ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇದನ್ನ ಏನ್ ಮಾಡ್ತೀನಿ ನೋಡಿ, ಇಲ್ಲಿಂದ
ಮಾರ್ಜಿನ್ ಬಿಟ್ಬಿಟ್ಟು 1.5 ಅಂದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಮಾರ್ಕ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಹಿಂದ್ಗಡೆ ಲೂಪು ಬಟನ್ ಬರಬೇಕು, ಅದಕ್ಕೆ 3 ಇಂಚು ಡೌನ್ ಮಾಡ್ಕೊಂಡಿದ್ದೀನಿ. ಆ 3 ಇಂಚ್ಗೆ ಲೈನ್ ಸ್ಟ್ರೈಟ್ ಆಗಿ ಒಂದು ಲೈನು, ಮತ್ತೆ ಈ ಕಡೆ ಒಂದು ಲೈನು, ಮತ್ತೆ ಇದನ್ನ ಬೋಟ್ ನೆಕ್ ತರ ನೋಡಿ ಕೈಯಲ್ಲಿ ಈ ತರ ಬರ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಲೈಟ್ ಆಗಿ ಶೇಪ್ ಕೊಡಬೇಕು ಅಂತ ಹೇಳಿದರೆ ಈ ತರ. ಇಲ್ಲಿ ಒಂದು ಲೂಪು ಬಟನ್ ಬರುತ್ತೆ, ಇಲ್ಲಿ ಹುಕ್ಸ್ಗೆ ಪೈಪಿಂಗ್ ಮಾಡಿ ಸಿಲ್ವರ್ ಅಲ್ಲಿ ಬಟನ್ಸ್ ಕೊಟ್ಬಿಟ್ಟು ಅದನ್ನ ಕ್ಲೋಸ್ ಅನ್ನೋದು ಮಾಡ್ತೀವಿ. ಅದೇ 14ಗೆ ಮತ್ತೆ ಸೇಮ್ ಇಲ್ಲೂ 14 ಇಟ್ಕೊಳ್ಳಿ. ಮತ್ತೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಆಮೇಲೆ ಇದು ಡಾಟ್ ಒಂದು ಮಾರ್ಕಿ, ಆಮೇಲೆ ಜಸ್ಟ್ ಸ್ಟ್ರೈಟ್ ಲೈನು. ಇದು ಮಾರ್ಜಿನ್ ನಾವು ಎಷ್ಟು ಬೇಕಾದ್ರೂ ಅಷ್ಟು ಇಟ್ಕೋಬಹುದು ಮಾರ್ಜಿನ್. ಮತ್ತೆ ಇದನ್ನ ಮಾರ್ಕ್ ಮಾಡ್ಕೊಂಡೆ. ಹಾರ್ಮೋಲ್ ಎಷ್ಟಿದೆ ಅಂತಂದ್ರೆ 18 ಇಂಚ್ ಇದೆ. ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಈ ಸೈಜ್ಗೆ, ನೋಡಿ ನಾನು ಹೇಳ್ದಂಗೆ ಆಗುತ್ತೆ, ಬರಲ್ಲ. ಮತ್ತೆ ಇದನ್ನ ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ, ಮತ್ತೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ. ಬಂದರೂ ಬರ್ಬೋದು, ಕಟ್ ಮಾಡಿ ನೋಡೋಣ. ಪ್ರತಿಯೊಂದನ್ನು ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದನೇ ನಮ್ಗೆ ಐಡಿಯಾ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ನಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಹಾರ್ಮೋಲ್ ಕರೆಕ್ಟಾಗಿ ಇಷ್ಟಕ್ಕೆ ಬರುತ್ತೆ, ಹಾಕಕ್ಕಾಗಿಲ್ಲ. ಏನಕ್ಕೆ ಸ್ವಲ್ಪ ಅಪ್ ಅಂಡ್ ಡೌನ್ ಆಗುತ್ತೆ, ನಾವು ಚೆಕ್ ಮಾಡ್ಕೋಬೇಕು ಅದನ್ನ. ಮತ್ತೆ ಈ ಕಡೆ ಸೈಡ್ ಅಲ್ಲಿ ಇರೋದನ್ನ ಕಟ್ ಮಾಡೋಣ. ಮತ್ತೆ ಇದು ಸೇಮ್ ಹಾರ್ಮೋಲ್ ನ ನಾವ್ ಯಾವ ತರ ಮಾರ್ಕ್ ಮಾಡ್ಕೊಂಡಿದೀವಿ ಆ ತರ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳೋಣ, ನೆಕ್ಕಿದ್ದು ಇವಾಗ ಬರುತ್ತೆ. ಇನ್ನೊಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ಹದಿನೇಳು ಬರ್ತಾ ಇದೆ, ನಮ್ಗೆ 18 ಬೇಕಾಗಿರೋದು. ನೋಡಿ ಸ್ವಲ್ಪ ಕಟ್ ಮಾಡಿದ್ದೀನಿ, ನೋಡೋಣ. ಇವಾಗ ಬರ್ತಾ ಇದೆ. ಸ್ಲೀವ್ಲೆಸ್ಗೆ ಯಾವಾಗೂ ಸ್ವಲ್ಪ ಡೌನೇ ಇರಲಿ ಹಾರ್ಮೋಲ್, ಏನು ಆಗಲ್ಲ ನಿಮ್ಗೆ. ಕಮ್ಮಿ ಅಂತೂ ಮಾಡಕ್ ಹೋಗ್ಬಾರ್ದು, ಜಾಸ್ತಿನೇ ಇರ್ಬೋದು ಡೌನ್. ಇದಿಷ್ಟಾಯ್ತು. ಇವಾಗ ಪೇಪರ್ ತಗೊಂಡು ಪ್ರಿನ್ಸೆಸ್ ಕಟ್ ಮಾಡಿ ಕಪ್ಸ್ಗೆ ಡಬಲ್ ಲೈನಿಂಗ್ ಹಾಕಿ ಯಾವ ತರ ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ. ಲೈನಿಂಗ್ ಅಲ್ಲೇ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರಿಂದ ಸುಮ್ಮನೆ ಮತ್ತೆ ಲೈನಿಂಗ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ಇದು ಬ್ಯಾಕ್ ಹುಕ್ಸ್ ಹಾಕಿರೋದ್ರಿಂದ ಇಲ್ಲಿ ಹುಕ್ಸ್ ಪಟ್ಟಿಗೆ ಏನು ಮಾರ್ಜಿನ್ ಬೇಕಾಗಿರಲ್ಲ. ನಾವು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಂತೀವಿ. ನೋಡಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡಿದ್ದೀನಿ. ಆ ಲೈನ್ ಮೇಲೆ ಇಲ್ಲಿ ಮಾರ್ಜಿನ್ ಲೈನ್ ಬರೋ ತರ ನೋಡ್ಕೊಂತೀನಿ, ಯಾಕಂದ್ರೆ ಇದು ಹುಕ್ಸ್ ಪಟ್ಟಿಗೆ ಮಾರ್ಜಿನ್ ಬಿಟ್ಟಿದೀವಿ, ಇದರಲ್ಲಿ ಬಿಟ್ಟಂಗಿಲ್ಲ, ಅದಕ್ಕೋಸ್ಕರ ಈ ಲೈನ್ ಅಲ್ಲಿ. ಮತ್ತೆ ಇಲ್ಲೂ ಸೇಮ್ ಲೈನ್ ಅಲ್ಲಿ ಹಾಕೊಂತೀನಿ. ಅದಾದ್ಮೇಲೆ ಫ್ರಂಟ್ ಲೆಂತ್ ಎಷ್ಟಿದೆ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಲೆಂತ್ ಎಷ್ಟು, 0.10 13.5 ಇದೆ. ಒಂದು ಇಲ್ಲಿಗೊಂದು, ಮತ್ತೆ ಇಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ. ಏನಕ್ಕೆ ಅಂತಂದ್ರೆ ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ನೋಡಿ, ಇಲ್ಲಿ ಕೊಡಂಗಿಲ್ಲ, ಇಲ್ಲಿ ಮಾರ್ಜಿನ್ ಮಾತ್ರ ಬಿಡಬೇಕು. ಅದಾದ್ಮೇಲೆ ಹಿಂಗೆ ಬೋಟ್ ತರ ಶೇಪ್ ಮಾಡ್ಕೊಂಡು ಇಲ್ಲಿಗೆ ಜಾಯಿನ್ ಮಾಡಿಬಿಡ್ಬೇಕು. ಮತ್ತೆ ಇನ್ನೆಲ್ಲೂ ಮಾರ್ಜಿನ್ ಬಿಡಂಗಿಲ್ಲ ಈ ಫ್ರಂಟ್ ಅಲ್ಲಿ ಮಾತ್ರ. ಯಾಕಂತಂದ್ರೆ ಇದು ಕಮ್ಮಿ ಆಯ್ತಂದ್ರೆ ಬ್ಲೌಸು ಮೇಲಕ್ಕೆ ಹೋಗೋದು ಆ ತರ ಎಲ್ಲ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಫ್ರಂಟ್ ಅಲ್ಲಿ ಹಿಂಗೆ ಎತ್ಕೊಳ್ಳೋದು ಹಂಗೆಲ್ಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫ್ರಂಟ್ ಅಲ್ಲಿ ಸ್ವಲ್ಪ ಡೌನ್ ಬಿಟ್ರೆ ಕಪ್ಸ್ ಅನ್ನೋದು ನೀಟಾಗಿ ಕೂತ್ಕೊಂತದೆ, ಅದಕ್ಕೋಸ್ಕರ. ಮತ್ತೆ ಇದನ್ನ ಶೇಪ್ ಆಗಿ ಹಿಂಗೆ ಕಟ್ ಮಾಡ್ಕೋಬೇಕು. ಮತ್ತೆ ಇನ್ನೆಲ್ಲೂ ಮಾರ್ಜಿನ್ ಬಿಡಂಗಿಲ್ಲ. ಸೇಮ್ ಇಲ್ಲೂ ಆಸ್ ಇಟ್ ಈಸ್ ಸೇಮ್ ಕಟ್ ಮಾಡ್ಕೋಬೇಕು.
ಮತ್ತೆ ಇಲ್ಲಿ ಸೇಮು ಇಲ್ಲೊಂದು ಮ್ಯಾಚ್ ಹಾಕೋಬೇಕು. ಇವಾಗ ಇದನ್ನ ತೆಗೆದ್ಬಿಡಿ. ಇದು 35 37 ನೋಡಿ, ಇಲ್ಲೊಂದು ವೀಲ್ ಮಾರ್ಕ್ ಹಾಕೊಳ್ಳಿ. ಮತ್ತೆ ಇದನ್ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ನೆಕ್ ತೋರಿಸ್ಕೊಡ್ತೀನಿ ನೋಡಿ. ಸ್ವಲ್ಪ ಬ್ರಾಡ್ ಆಗ್ಬೇಕು ಅಂತ ಹೇಳಿದರೆ ಒಂದ್ ಸೈಡ್ ಶೋಲ್ಡ್ರು ಎಷ್ಟು ಬೇಕು ಅಂತಾನು ಕೇಳ್ಕೊಂಡಿದ್ದೆ. ಇವೆಲ್ಲ ಪ್ರತಿಯೊಂದು ಕೇಳ್ಕೊಂಡು ನಾವು ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು ನೋಡಿ. ಇದನ್ನ ನೋಡಿ ಈ ತರ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಲುಕ್ ಬಟನ್ ಶಾರ್ಪ್ ಆಗಿ ಹಾಕೋಬೇಕಾಗುತ್ತೆ. ಇದು ಬ್ಯಾಕ್ ಆಯ್ತು. ಫ್ರಂಟ್ ಮೊದಲನೇದಾಗಿ ಫ್ರಂಟ್ ಶೇಪ್ ನ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ಲೈನ್ ಫ್ರಂಟ್ ಹುಕ್ಸ್ ಮಾರ್ಜಿನ್ ಬೇಡ ಅಲ್ಲ, ಬ್ಯಾಕ್ ಹುಕ್ಸ್ ಇಲ್ಲ ಇದು, ಅದಕ್ಕೋಸ್ಕರ ಈ ಫ್ರಂಟ್ ಎಕ್ಸ್ಟ್ರಾ ಬಿಟ್ಟಿರೋದನ್ನ ಲೈನ್ ಒಂದು ಮಾರ್ಕ್ ಲೈನ್ ಹಾಕೊಂಡಿದ್ವಲ್ಲ ಅದನ್ನ ಕಟ್ ಮಾಡ್ಬಿಟ್ಟೆ. ಅದಾದ್ಮೇಲೆ ಫ್ರಂಟ್ ವಿ ನೆಕ್ ಅಲ್ಲ, ಫ್ರಂಟ್ ಡಿಪ್ಪು ಎಷ್ಟಿರೋದು 8 ಇಂಚ್ ಇದೆ. ಈ ತರ ಇಟ್ಕೊಂಡ್ರೆ ಇಲ್ಲಿ ಬರುತ್ತೆ. ವಿ ನೆಕ್ ಇದ್ರೆ ಒಂದು ಅರ್ಧ ಇಂಚ್ ಜಾಸ್ತಿನೇ ತಗೊಳ್ಳಿ. ಮತ್ತೆ ಡಾಟ್ ಲೆಂತ್ ಬಂದ್ಬಿಟ್ಟು 10 13.5. ಮತ್ತೆ ಈ ಸೈಡ್ ಬಂದ್ಬಿಟ್ಟು ಫ್ರಂಟ್ ಹುಕ್ಸ್ ಎಲ್ಲ ಅದಕ್ಕೆ 4.25, ಇಲ್ಲಿ 1 ಇಂಚ್ ಕಮ್ಮಿ 3.25 ಹಾಕೊಳ್ಳೋಣ. ಮತ್ತೆ ಇಲ್ಲಿಗೊಂದು ಸ್ಟ್ರೈಟ್ ಲೈನು, ಮತ್ತೆ ಇಲ್ಲಿಗೊಂದು ಸ್ಟ್ರೈಟ್ ಲೈನು. ವಿ ನೆಕ್ ಆಗಿರೋದ್ರಿಂದ ಹಿಂಗೆ ಕ್ರಾಸ್ ಆಗಿ ಲೈನ್ ಹಾಕೊಂಡಿದ್ದೀನಿ. ನಾನು ಫಸ್ಟ್ ಇದನ್ನ ಕಟ್ ಮಾಡ್ಕೊತೀನಿ. ಇದು ರೆಡಿ ಪೀಸು. ಇದಕ್ಕೆ ಎಕ್ಸ್ಟ್ರಾ ಕೊಟ್ಕೋಬೇಕು, ಯಾಕಂದ್ರೆ ಚೆಸ್ಟ್ ಇಲ್ಲ ಅಂದ್ರೆ ಫ್ಲಾಟ್ ಆಗ್ಬಿಡುತ್ತೆ. ಇದಕ್ಕೆ ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದ್ರೆ ನಮ್ಗೆ ಡಾಟ್ ಹೊಡೆದ್ರೆ ಎಷ್ಟು ಲೂಸ್ ಬರಬೇಕು ಅಷ್ಟು ಲೂಸ್ ಇದ್ರಲ್ಲಿ ಬಂದಿಲ್ಲ ಅಂತಂದ್ರೆ ನಮ್ಗೆ ಚೆಸ್ಟ್ ಅನ್ನೋದು ಫ್ಲಾಟ್ ಆಗ್ಬಿಡುತ್ತೆ. ಇದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ತರ ಇದು ನೋಡಿ ಈ ತರ ಡಬಲ್ ಬರಬೇಕು. ಅಂದ್ರೆ ಓಪನ್ ಜಾಯಿಂಟ್ ಇಲ್ಬಾರ್ದು, ಈ ತರ ಇಟ್ಕೋಬೇಕು. ಯಾಕಂದ್ರೆ ಫ್ರಂಟ್ ಹುಕ್ಸ್ ಇಲ್ವಲ್ಲ ಇದು. ಈ ತರ ಮಾಡಿ ಈ ಪೇಪರ್ನ ತಗೊಂಡು ನೋಡಿ ಇದ್ರ ಮೇಲೆ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ಲೂಸ್ ಬರ್ದಿರಾ ಇದು ಪೇಪರ್ ಸೈಡ್ ಹೋಗ್ದಿರಾ ಇದ್ರ ಮೇಲೆ ಏನಾದ್ರು ಇದು ಇಟ್ಕೊಂಡು ಇದನ್ನ ಇದು ರೆಡಿ ಪೀಸ್ ಇರುತ್ತೆ. ಇದಕ್ಕೇನು ಎಕ್ಸ್ಟ್ರಾ ಕೊಡಂಗಿಲ್ಲ. ಮಾರ್ಜಿನ್ ಎಲ್ಲ ಇದರಲ್ಲೇ ಬಿಟ್ಬಿಟ್ಟಿದೀವಿ. ಮಾರ್ಜಿನ್ ಎಲ್ಲ ಸೇರಿ ಅದರಲ್ಲಿ ಇನ್ನೊಂದು ಪೀಸ್ ಬರುತ್ತಲ್ಲ ಅದರಲ್ಲಿ ನಾವು ಕಟ್ ಮಾಡ್ಕೋಬೇಕು. ಇದನ್ನ ಸೇಮ್ ಆಸ್ ಇಟ್ ಈಸ್ ಹೆಂಗಿರುತ್ತೆ ಹಂಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟ ಆಯ್ತು. ಮತ್ತೆ ಇವಾಗ ವಿ ನೆಕ್ ಕಟ್ ಮಾಡ್ಕೊಳ್ಳೋಣ. ನೋಡಿ ವಿ ನೆಕ್ ಬಂತು. ಇವಾಗ ಇನ್ನೊಂದು ಪೀಸ್ ಯಾವ ತರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ಪೀಸ್ ನ ಈ ತರ 4 ಒಂದು ಕಪ್ಸ್ ಅಟ್ಯಾಚ್ ಮಾಡಕ್ಕೆ ಇನ್ನೊಂದು ಲೈನ್ಗೆ ಅಟ್ಯಾಚ್ ಮಾಡಕ್ಕೆ ಅಂತ 4 ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಈ ತರ ಪೀಸ್ ಹೆಂಗಿದೆಯೋ ಹಂಗೆ ಸೇಮ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಸೆಂಟ್ರಲ್ ಲೈನ್ ಅನ್ನೋದು ಹಾಕೋಬೇಕು. ಫಸ್ಟ್ ನೋಡಿ ಇಲ್ಲಿ ಸೈಡ್ ಒಂದು ಲೈನ್ ಹಾಕೊಂಡೆ.
ಅದಾದ್ಮೇಲೆ ಇಲ್ಲೇನಿಲ್ಲ, ಇಲ್ಲಿ ಮಾಮೂಲಿ ಡಾಟ್ ಹಿಡಿದ್ರೆ ಮಾರ್ಜಿನ್ ಬೇಕಾಗುತ್ತಲ್ಲ, ಅದಕ್ಕೆ ಮಾರ್ಜಿನ್ ಏನು ಬೇಡ. ಡಾಟ್ ಹಿಡಿದು ಇವಾಗ ಜಾಯಿನ್ ಮಾಡಿದ್ರೆ ಡಾಟ್ ಥರ ಆಗ್ಬಿಡುತ್ತೆ, ಬೇಕಾಗಿಲ್ಲ. ಮತ್ತು ಇಲ್ಲೂ ಅಷ್ಟೇ ಬ್ಯಾಕ್ ಡಾಟ್ಗೆ ಮಾರ್ಜಿನ್ ನಾವು ಬಿಟ್ಟಿದ್ದೀವಿ, ಇದರಲ್ಲಿ ಡಾಟ್ ಏನು ಬರಲ್ಲ, ಅದಕ್ಕೆ ಅದನ್ನು ಮೈನಸ್ ಮಾಡಿದೆ. ಇವಾಗ ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು ಅವ್ರದ್ದು 37 ಇದೆ ಚೆಸ್ಟು. 37 ಅಂದರೆ 9 ಕಾಲು ಬರುತ್ತೆ. 9 ಕಾಲು ಅಂದರೆ ಅರ್ಧ ಇಂಚ್ ಲೂಸು. ಒಟ್ಟಿನಲ್ಲಿ 9 ಮುಕ್ಕಾಲು 10 ಒಳಗಡೆ ಬರ್ಬೇಕು ನಮಗೆ. ನೋಡಿ ಇಲ್ಲಿ 4 ಇಂಚ್ ಬರ್ತಾ ಇದೆ ನೋಡಿ. 37 ಅಂದರೆ 9 ಕಾಲು, 1/4 ಇಂಚ್ ಲೂಸ್ ಬಿಟ್ರೆ 9.5 ಬರಬೇಕು. 9.5 ಅಂದರೆ ಅದರಲ್ಲಿ 4 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಮತ್ತು ಇದರಲ್ಲಿ ಮಾರ್ಜಿನ್ ಬೇಕಲ್ಲ ಅರ್ಧ ಇಂಚು, ಅದಕ್ಕೆ ಇಲ್ಲಿಗೆ ಹಾಕ್ಕೊಂಡೆ. 1.5 ಇಂಚ್ ಬಂತು. ಮತ್ತೆ ಅದೇ ತರ ಬೆಂಡ್ ಸ್ಕೇಲ್ ತಗೊಂಡು ಇದಕ್ಕೆ ಶೇಪ್ ಆಗಿ ಹಿಂಗೆ ಒಂದು ಲೈನು, ಹಿಂಗೆ ರೌಂಡ್ ಆಗಿ ಒಂದು ಲೈನ್ ಹಾಕೊಂಡೆ. ಇವಾಗ ಅದನ್ನೇ ಸೇಮ್ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಅದೇ ತರ ನೋಡಿ, ಸ್ವಲ್ಪ ಸ್ಟ್ರೈಟ್ ಆಗಿ ಕಟ್ ಮಾಡಿಕೊಂಡು ಬೆಲ್ಟ್ ತರ ಕೂತ್ಕೊಳ್ಳೋಕೆ ಇದು ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಂಡೆ. ಒಂದೇನು ಮತ್ತೆ ಇಲ್ಲಿ ಮ್ಯಾಚಿಂಗ್ ಹಾಕೊಂಡೆ. ಇವಾಗ ಪೇಪರ್ ತೆಗೆದ್ಬಿಡಿ. ನಮಗೆ ಕಪ್ಸ್ಗೆ ಇಲ್ಲಿ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ ಬರೋ ಥರ ಮೆಜರ್ಮೆಂಟ್ ನೋಡಿಕೊಂಡು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿರಬೇಕು, ವೇಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿರಬೇಕು, ಮಿಡಲ್ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಫಿಟ್ಟಿಂಗ್ ಅನ್ನೋದು ಯಾವುದೇ ಕಾರಣಕ್ಕೂ ನಮಗೆ ಚೇಂಜಸ್ ಬರಲ್ಲ. ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಷ್ಟ ಆಯ್ತು. ಇನ್ನು ಲೈನಿಂಗ್ ಪೀಸ್ ಇದು ಬಟ್ಟೆ ಮೇಲೆ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಪೀಸ್ ಈ ತರ ಇದೆ, ಸ್ವಲ್ಪ ಐರನ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ನೋಡಿ, ಯಾಕಂದ್ರೆ ನೋಡಿ ಇದೆಲ್ಲ ರಿಂಕಲ್ಸ್ ಇರುತ್ತೆ, ಸ್ವಲ್ಪ ನೀಟಾಗಿ ನೋಡಿ. ಈ ಕಡೆನೂ ಫೋಲ್ಡಿಂಗ್ ಇದೆ, ಇದನ್ನೆಲ್ಲ ನೀಟಾಗಿ ಐರನ್ ಮಾಡ್ಕೋಬೇಕು. ಮತ್ತೆ ಇದು ನೋಡಿ, ಇಲ್ಲೆಲ್ಲ ದಾರ ಲೈನ್ಸ್ ತರ ಹಾಕಿರೋ ಹೊಲಿಗೆ ಹಾಕಿರೋದು, ಇದನ್ನೆಲ್ಲ ಕಟ್ ಮಾಡ್ಬಿಡಿ. ಯಾಕಂದ್ರೆ ಅದು ಸೈಡಲ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅದು. ಮತ್ತೆ ಇಲ್ಲೂ ಅಷ್ಟೇ ಇದನ್ನ ಕಟ್ ಮಾಡ್ಬಿಡಿ. ಮತ್ತೆ ಆ ಕಡೆನೂ ಹಂಗೆ ಇದೆ ನೋಡ್ಕೊಂಡ್ಬಿಡಿ. ಆ ಕಡೆ ಸ್ವಲ್ಪ ಫೋಲ್ಡಿಂಗ್ ತರ ಹಂಗೆ ಕಾಣಿಸ್ತಾ ಇದೆ, ಕಟ್ ಮಾಡಿ ಬಿಸಾಕಿ. ಸೀರೆಗೆ ಅಟ್ಯಾಚ್ ಮಾಡಿರ್ತಾರಲ್ಲ ದೊಡ್ಡ ಹೊಲ್ಗೆ ಹಾಕ್ಬಿಟ್ಟು ಆ ಲೈನ್ ಹೋಲ್ ತರ ಕಾಣಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಮತ್ತೆ ಇವಾಗ ಉಲ್ಟಾ ಸೀದೆ ನೋಡ್ಕೊಳ್ಳಿ. ಇದು ಉಲ್ಟಾ, ಈ ಕಡೆ ಸೀದಾ ಇದೆ ನೋಡಿ. ಇದನ್ನ ಉಲ್ಟಾ ಯಾವತ್ತು ಒಳಗಡೆ ಬರೋ ತರ ಫೋಲ್ಡ್ ಮಾಡಿ, ಯಾಕಂದ್ರೆ ಹಂಗೆ ಹಿಂಗೆ ಇಡ್ತಾ ಇರ್ತೀವಲ್ಲ ಗಲೀಜ್ ಆಗ್ದಿರ ಇರುತ್ತೆ. ಮತ್ತೆ ಇದು ಓಪನ್ ಇರೋದು ನಮ್ ಕಡೆ ಇಟ್ಕೋಬೇಕು, ಯಾಕೆಂತಂದ್ರೆ ಇದು ಬ್ಯಾಕ್ ಹುಕ್ಸ್ ಅಲ್ಲ, ಅದಕ್ಕೋಸ್ಕರ. ಬಟ್ಟೆ ಪೀಸ್ ಶಲ್ಟೇಜ್ ಬರ್ಬೋದು, ಸ್ಲೀವ್ಸ್ ಇಲ್ಲ ಅಂತ ಇದ್ರಲ್ಲೇನು ಸ್ಲೀವ್ಸ್ ಇಲ್ಲ ಬರುತ್ತೆ ಅಂತ ಕಟ್ ಮಾಡ್ಬಿಡ್ತೀವಿ. ಅದ್ರ ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ, ಎಲ್ಲ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ಹಿಂಗೆ ಇಟ್ಕೊಂಡು ನೋಡ್ಕೋಬೇಕು. ಅದಾದ್ಮೇಲೆ ಕಟ್ ಮಾಡಬೇಕು ಒಟ್ಟಿಗೆ. ನೋಡಿ, ಇಲ್ಲಿ ಪೀಸ್ ಮಿಗ್ತಾ ಇದೆ, ಇದನ್ನ ಇಲ್ಲಿ ಇಟ್ಕೋತೀನಿ ಈ ತರ. ಮತ್ತೆ ಇಲ್ಲಿ ಮಿಗ್ತಾ ಇದೆ, ಇದನ್ನ ಇಲ್ಲಿ ಇಟ್ಕೊಂತೀನಿ ನೋಡಿ. ಒಟ್ಟಿಗೆ ಎಲ್ಲಾನು ಮುಗ್ದೋಯ್ತು. ಈ ತರ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೇಕು ನೋಡಿ. ಈ ಪೀಸ್ ಇಲ್ಲಿ ಕರೆಕ್ಟ್ ಆಗಿ ಬಂತು. ಈ ತರ ನೋಡಿ, ಇಲ್ಲೇನು ಶಾಲ್ಡೇಜ್ ಬಂತಂದ್ರೆ ಉಲ್ಟಾ ತಿರ್ಸ್ಕೊಳ್ಳಿ ಅಷ್ಟೇ. ಉಲ್ಟಾ ಈ ಕಡೆ ಬಂದ್ಬಿಡುತ್ತೆ ನೋಡಿ. ಈ ತರ ಬಂತು. ಈ ಪೀಸ್ನ ಸ್ವಲ್ಪ ಈ ಕಡೆ ತಿರ್ಸ್ಕೊಂಡ್ರೆ ನಮ್ಗೆ ಪೀಸ್ ಅನ್ನೋದು ಸೇವ್ ಆಗುತ್ತೆ. ಮತ್ತೆ ಇದೇ ಪ್ರಕಾರ
ಕಟ್ ಮಾಡ್ಕೊತೀನಿ. ಇದನ್ನ ಕಟ್ ಮಾಡ್ಕೊಂಡೆ ಇದನ್ನ ನೋಡಿ ಪೀಸ್ಗಳು ಎದ್ದೇಳ್ಬಾರ್ದು, ಕತ್ರಿ ಮಾತ್ರ ಹಿಂಗ್ ಮೇಲೆ ಹೋಗ್ಬೇಕು, ಈ ತರ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಕತ್ರಿ ಮಾತ್ರ ಹಿಂಗ್ ಮೇಲೆ ಹೋಗ್ಬೇಕು. ಮತ್ತೆ ಇದನ್ನ ಹಿಂಗೆ ಸ್ಟ್ರೈಟ್ ಆಗಿ ನೋಡಿ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿದ್ರೆ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಅನ್ನೋದು ಆಗುತ್ತೆ. ಇದ್ರ ಮೇಲೆ ಇಟ್ಕೋಬೇಕು, ಇದನ್ನ ಇದ್ರ ಮೇಲೆ ಇಟ್ಕೋಬೇಕು. ನೋಡಿ ಇಷ್ಟು ಪೀಸು ಸ್ಲೀವ್ಸು ಇಲ್ಲಿಂದ ಇಲ್ಲಿವರೆಗೂ ಇದ್ದಿದ್ರೆ ಬರೋದು, ಇಲ್ಲ 3/4 ಇದ್ದಿದ್ರೂ ಅಡ್ಜಸ್ಟ್ ಮಾಡಬಹುದಾಗಿತ್ತು. ನೋಡಿ 16-17 ಇಂಚ್ ಬರೋದು, ಆದರೂ ಪರವಾಗಿಲ್ಲ. ಸ್ಲೀವ್ಲೆಸ್ ಬೇಕು ಅಂತ ಹೇಳಿದರೆ ಇದು ಟೈಂಗ್ ಏನಾದರೂ ಯೂಸ್ ಮಾಡ್ಕೊತೀವಿ. ಲೂಪ್ ಬಟನ್ ಅಲ್ಲ, ಅದನ್ನು ಇಲ್ಲ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.